ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಒಳಗಡೆ ಬಂದು ನಿಂತ್ಕೊಂಡಿರ್ತಾನೆ. ಏನಪ್ಪ ತೊಗೊಂಬಂದ ಕಾಸು ಅಂತೇಳಿ ಅಂದಾಗ, ಹೌದು ಲಾರಿ ಮತ್ತು ಗಾಡೀಲಿ ತೊಗೊಂಬಂದಿದ್ದೀನಿ, ಎಲ್ಲಿ ಅನ್ಲೋಡ್ ಮಾಡ್ಬೇಕು ಹೇಳಿ ಅಂತಾರೆ. ಏನಪ್ಪ ತಮಾಷೆ ಮಾಡ್ತಾ ಇದೆಯಾ ಅಂದಾಗ, ಮತ್ತು ಇನ್ನೇನು ತಮಾಷೆ ಮಾಡೋದು, ನಾವ್ಯಾಕೆ ದುಡ್ಡು ಕೊಡಬೇಕು, ನಿನ್ನ ಮಕ್ಕಳು ಮಾಡ್ಕೊಂಡಿರೋ ತೀಟೆ ಕೆಲಸಕ್ಕೆ ನಾವ್ಯಾಕೆ ದುಡ್ಡು ಕೊಡಬೇಕು, ನಮಗೇನು ತೀಟೆನ ಕೊಡೋದಕ್ಕೆ ಅಂತೇಳಿ ಅಂತಾನೆ. ಅದಕ್ಕೆ ಹೌದು ಆ ಕೆಲಸ ಮಾಡ್ಕೊಂಡಿರೋದು ನಿಮ್ಮ ಇದು ಇದರಲ್ಲಿ ತಾನೆ, ಡ್ಯಾನ್ಸ್ ಕ್ಲಾಸಲ್ಲಿ ತಾನೆ, ಆ ಡ್ಯಾನ್ಸ್ ಮಾಡೋದು ಬಿಟ್ಟು ಇದನ್ನೆಲ್ಲ ಹೇಳ್ಕೊಂಡು ಕೂತಿದ್ದೀರಾ ಅಂಥೇಳಿ ಈ ಕಡೆ ಹುಡುಗ ತಾಯಿ ಅಂತಾರೆ. ಅದಕ್ಕೆ ನಿಮ್ಮ ಮಾಡ್ಕೊಂಡಿರೋ ತಪ್ಪನ್ನು ನಮ್ಗೆ ಯಾಕೆ ಹೊಣೆ ಹಾಕ್ತೀರಾ, ನಾವ್ಯಾಕೆ ದುಡ್ಡು ಕಟ್ಟಬೇಕು ಅಂದಿದ್ದಕ್ಕೆ ಪರಿಹಾರ ಧನ ಅಂತ ಅಂದ್ಕೊಳ್ಳಿ ಅಂತೇಳಿ ಅಂತಾರೆ. ಅದೆಲ್ಲ ಆಗೋದಿಲ್ಲ, 2 ಬಿಟ್ಟು ಕಳಿಸ್ತೀನಿ ಹೊರತಾಗಿ ನಿಮಗೆಲ್ಲ ದುಡ್ಡು ಕೊಡೋದಿಲ್ಲ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಸ್ಪೆಕ್ಸ್ ಹಾಕೊಂಡಿರೋ ಹುಡುಗ ಬಂದು ಫುಲ್ ಗಲಾಟೆ ಮಾಡ್ತಾನೆ ಸೂರ್ಯ ಮೇಲೆ. ಸೂರ್ಯನೂ ಸಹ ಸರಿಯಾಗಿ ಹೊಡೆದಾಕ್ತಾನೆ. ಈ ಕಡೆ ಕೈ ಮಾಡೋದೆಲ್ಲ ಇಟ್ಕೊಬೇಡ ಹುಷಾರು ಅಂತೇಳಿ ಅಂತಾರೆ. ಅದಕ್ಕೆ ನಾನೇನೋ ಕೂತ್ಕೊಂಡು ಮಾತಾಡೋಣ ಅಂತೇಳಿ ಬಂದರೆ ನಮ್ಮೆಲ್ಲ ರೌಡಿಸಮ್ ಮಾಡ್ತೀರಾ, ಚೆನ್ನಾಗಿರೋದೇ ಇದು ಚೆನ್ನಾಗಿರಲ್ಲ ಇದೆಲ್ಲನೂ, ಇನ್ನು ನಾನು ಮನ್ಸು ಮಾಡ್ರೆ ಈ ನನ್ನ ಟೀಮ್ನ ಬಿಡಿಸ್ಬಿಟ್ಟು ಸರಿಯಾಗಿ ಹೊಡೆದು ಕಳಿಸ್ತೀನಿ ಅಷ್ಟೇ ನಾನು ಅಂತೇಳಿ ಅಲ್ಲಿಂದ ವಾರ್ನ್ ಮಾಡಿ ಅಲ್ಲಿಂದ ಬಂದುಬಿಡ್ತಾರೆ. ಈ ಕಡೆ ಅದೇ ಟೈಮ್ಗೆ ಕಾಯ್ಕೊಂಡಿರುವಂತಹ ಕಾಗೆ ಸುಬ್ಬ ಹುಡುಗರೇನು ಇರ್ತಾರೆ, ಆ ಹುಡುಗರು ಸೂರ್ಯ ಹೆಸರು ಹೇಳ್ಕೊಂಡು ನಮ್ಮ ಅಣ್ಣನ ಮೇಲೆ ಬರ್ತೀರಾ ನೀವು ಅಂತ ಹೇಳಿ ಅವ್ರನ್ನೆಲ್ಲ ಹಿಗ್ಗ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಹೊಡೆದಿದ್ದು ಆದಮೇಲೆನೂ ಸಹ ಇನ್ಮೇಲೆ ಸೂರ್ಯ ತಂಟೆಗೆ ಏನಾದರೂ ಬಂದರೆ ಸರಿರೋದಿಲ್ಲ, ಹುಷಾರ್ ಅಂತೇಳಿ ಅಂತಾರೆ. ಅಲ್ಲಿಗೆ ಸೂರ್ಯ ಕಡೆಯವರು ಅಂತೇಳಿ ಪ್ರೂವ್ ಮಾಡಬೇಕು ಅಂತೇಳಿ ಈ ರೀತಿ ಕಾಗೆ ಸುಬ್ಬ ಕಡೆಯವರು ಮಾಡಿರ್ತಾರೆ. ಅವ್ರು ಹೊಡೆದಿದ್ದಾದ್ಮೇಲೆ ಅವ್ರ ಪಾಡ್ಗೆ ಅವರು ಹೋಗ್ಬಿಡ್ತಾರೆ. ಈ ಕಡೆ ಸೂರ್ಯ ಹೋದ್ಮೇಲೆ ಇವ್ರು ಬಂದು ಇವ್ರನ್ನೆಲ್ಲ ಹೊಡೆದಿರ್ತಾರೆ. ಅದಾದಮೇಲೆ ಸೂರ್ಯ ಮಾಡಿರೋದು ಅಂಥೇಳಿ ಆ ಕಡೆಯವ್ರಿಗೆ ಓಕೆ ಆಗುತ್ತೆ. ಅದೇ ಟೈಮ್ಗೆ ಈ ಕಡೆ ಮನೇಲೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಓದೋನು ಇನ್ನೂ ಬಂದಿಲ್ಲ, ಏನಾಗೋತ್ತೇನೋ ಅಂತೇಳಿ ಶಾಂತಿ ಅಂತಾಳೆ. ನೀನು ಮಾಡ್ಕೊಂಡ್ರು ಬಂದಿರೋ ಕಾರ್ಯಕ್ಕೆ ಅವ್ರನ್ನೆಲ್ಲ ಯಾಕೆ ಹೊಣೆ ಮಾಡ್ತೀಯ ಅಂತೇಳಿ ಈ ಕಡೆ ರಂಗನಾಥ್ ಬೈತಾ ಇರ್ತಾನೆ. ಈ ಕಡೆ ರವಿ ಅತ್ತಿಗೆ ಸೂರ್ಯ ಅವ್ರ ಮನೆಗೆ ಹೋಗಿದ್ದಾನೆ ಮಾತಾಡೋದಕ್ಕೆ ಅಂದಾಗ, ಗೊತ್ತಿಲ್ಲ ಕಾಲ್ ಮಾಡ್ತೀನಿ ಅಂತ ಹೇಳೋ ಟೈಮ್ಗೆ ಈ ಕಡೆ ಕರೆಕ್ಟಾಗಿ ಸೂರ್ಯ ಬರ್ತಾನೆ. ಏನ್ರಿ ಆಯಿತು, ಹೋಗಿದ್ದ ಕೆಲಸ ಆಯಿತು ಅಂದಾಗ, ದುಡ್ಡು ಏನರಲ್ಲಿ ಲಾರಿಲಿ ಗಾಡೀಲಿ ಉತ್ಕೊಂಬಂದಿದ್ದಾರೆ ಅನ್ನೋ ಥರ ಟ್ರೀಟ್ ಮಾಡ್ತಾಯಿದ್ರು ಅವರು ಅಂತೇಳಿ ಅಂತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಒಪ್ಕೋತಾರ ಕಾಣಿಸ್ತಾ ಇಲ್ಲಪ್ಪ, ಬರೀ ದುಡ್ಡು ಅಂತ ಸಾಯ್ತಾ ಇದ್ದಾರೆ ಅವರು ಅಂತೇಳಿ ಅಂತಾರೆ. ಈ ಕಡೆ ಶಾಂತಿ, ಮತ್ತು ಇನ್ನೇನಕ್ಕೆ ನೀನು ಹೋಗಿದ್ದು, ಅವ್ರು ಒಪ್ಕೊಂಡಿಲ್ಲ ಅಂತಂದರೆ ಅಂತೇಳಿ ಅಂತಾರೆ. ಅದಕ್ಕೆ ರಂಗನಾಥ ಅವ್ನ ಪ್ರಯತ್ನ ಅವ್ನು ಪಡ್ತಾವನೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ, ಅವ್ನು ಏನೇ ಮಾಡಿದ್ರು ತಪ್ಪು ಕಂಡಿಡಿತೀಯಲ್ಲರೇ ನೀನು ಅಂತೇಳಿ ಈ ಕಡೆ ರಂಗನಾಥ್ ಬೈತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜನು ಸಹ ಏನು ಮಾತಾಡೋದು ಸುಮ್ಮನೆ ಇರ್ತಾನೆ. ಈ ಕಡೆ ಪೊಲೀಸವ್ರು ಬರ್ತಾರೆ. ಯಾಕೆ ಸರ್ ಏನಾಯಿತು ಅಂದಾಗ, ಇಲ್ಲಿ ಸೂರ್ಯ ಯಾರು ಅಂದಾಗ, ನಾನೇ ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ನಡೀರಿ ಮೊದಲು ಅಂತೇಳಿ ಅಂತಾರೆ. ಯಾಕೆ ಸರ್ ಏನು ತಪ್ಪು ಮಾಡ್ದೆ ಅಂತೇಳಿ ಮೊದಲು ಹೇಳಿ ಆಮೇಲೆ ಕರ್ಕೊಂಡು ಹೋಗಿರ ಅಂದಾಗ, ಸ್ಟೇಷನ್ ಹತ್ರ ಬಂದು ಮಾತಾಡಿ ಅಂತೇಳಿ ಅಂತಾರೆ. ಈ ಕಡೆ ಮನೋಜ್ 5 ಡಿಗ್ರಿ ಹೊಡ್ತಿದ್ದೀನಿ ನಾನು ಕೇಳ್ತಾ ಇದ್ದೀನಿ, ಏನು ರೀಸನ್ ಐಸೆ ಅಂತೇಳಿ ಮೊದಲು ಅಂತ ಅಂದಾಗ, ಈ ಕಡೆ ಹುಡುಗನ ಮನೆ ಕಡೆಯವ್ರನ್ನೆಲ್ಲ ಹೊಡೆದ್ಬಿಟ್ಟು ಬಂದಿದ್ದಾರೆ, ಅದರಲ್ಲಿ ಇಬ್ಬರು ಸೀರಿಯಸ್ ಆಗಿದ್ದಾರೆ, ರೌಡಿಸಮ್ ಮಾಡ್ತೀರೇನ್ರಿ ನೀವು, ಮೊದಲು ನಡೀರಿ ಅಂತೇಳಿ ಅಂತಾರೆ. ಈ ಕಡೆ ರಂಗನಾಥ್, ಇಲ್ಲ ಸರ್ ನನ್ನ ಮಗ ಆ ಥರ ತಪ್ಪು ಮಾಡಿಲ್ಲ, ಅವನು ಆ ಥರ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್, ಇಲ್ಲೇನೋ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಅಂತಾರೆ. ಅದೆಲ್ಲ ಬಂದು ನೀವು ಸ್ಟೇಷನಲ್ಲಿ ಮಾತಾಡ್ರಿ ಅಂತೇಳಿ ಅಂತಾರೆ. ಈ ಕಡೆ ಮೀನನು ಸಹ, ಸರ್ ಅವ್ರು ನನ್ನ ಗಂಡ ಸರ್, ದಯವಿಟ್ಟು ಆ ಥರ ಕೆಲಸ ಮಾಡಿರಲ್ಲ, ಅವ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊತಾರೆ ಸರ್ ಅಂದಾಗ, ತಪ್ಪು ಮಾಡೋರು ಯಾರೂ ಒಪ್ಕೊಳಲ್ಲ ರೀ, ತಪ್ಪು ಮಾಡಿದ್ದೀನಿ ಅಂತೇಳಿ ಪೊಲೀಸ್ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿ ಇದ್ಕೊಂಡು, ನಾನು ಹೇಳಿದೆ ಈ ರೌಡಿ ನನ್ನ ಮಗನ ಕಳಿಸೋದು ಬೇಡ ಅಂತೇಳಿ, ನೋಡ್ರಿ ಇವಾಗ ಎಂಥ ಕೆಲಸ ಮಾಡ್ಕೊಂಬಂದಿದ್ದಾನೆ ಅಂತೇಳಿ ಶಾಂತಿ ಅಂದ ತಕ್ಷಣವೇ, ಎತ್ತು ತಾಯಿನ ರೌಡಿ ಅಂತಂದ ಮೇಲೆ ಇನ್ನೇನು, ನಡೀರಿ ಫಸ್ಟು ಅಂತೇಳಿ ಸೂರ್ಯನ ಕರೀತಾರೆ. ಅದೇ ಟೈಮ್ಗೆ ಮೀನ, ಇಲ್ಲ ಸರ್ ಅವ್ರು ಮಾತಾಡ್ತಿದ್ದಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನನ್ನ ಗಂಡ ರೌಡಿ ಅಲ್ಲ ಸರ್ ಅಂತೇಳಿ ಅಂತಾರೆ. ಈ ಕಡೆ ರಂಗನಾಥ್ ಅವರರು, ಸರಿ ಸರ್ ಅವನ ಜೊತೆ ನಾನು ಬರ್ತೀನಿ ನಡೀರಿ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಕೃಷ್ಣ, ಅಂಕಲ್ ನೀವು ಹೋಗ್ತಾ ಇದ್ದೀರಾ ಸ್ಟೇಷನ್ಗೆ ಅಂದಾಗ, ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆ ಹಿಂಗೆ ಬಂದುಬಿಡ್ತೀನಿ ಅಂತಾರೆ. ಅದಕ್ಕೆ ಏನೋ ನಿಮ್ಮ ಮಾವನ ಮನೆ ಏನೋ ಲೋಪರ್ ಸ್ಟೇಷನ್ನು, ಬಾರೋ ಫಸ್ಟು ಅಂತೇಳಿ ಅಂತಾರೆ. ಏನು ಸರ್ ನೀವು ಮಕ್ಳ ಮುಂದೆ ಹಿಂಗೆಲ್ಲ ಮಾತಾಡ್ತೀರಾ ಅಂದಾಗ, ಮರ್ಯಾದೆ ಎಲ್ಲ ಕೊಡಲ್ಲರೋ, ನಿಮ್ಮಂಥವ್ರು ಏನಕ್ಕೆ ಮರ್ಯಾದೆ ಕೊಡಬೇಕು, ರೌಡಿಸಮ್ ಮಾಡ್ತೀಯ, ಹುಡುಗರನ್ನೆಲ್ಲ ಬಿಟ್ಬಿಟ್ಟು ಈ ಥರ ಕೆಲಸ ಮಾಡ್ತೀಯ ಅಂತೇಳಿ ಭಯಕ್ಕೆ ಶುರು ಮಾಡ್ತಾರೆ. ರಂಗನಾಥ್, ನಾನು ಬರ್ತೀನಿ ನಡೀರಿ ಅವ್ರ ಜೊತೆ ಅಂದಾಗ, ಅಪ್ಪ ನೀವೇನು ತಲೆ ಕೆಡಿಸ್ಕೊಬೇಡಿ, ನನಗೇನು ಆಗೋದಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ, ನೀವು ಸುಮ್ಮನೆ ಇರಿ, ನಾನು ಏನಿದೆಯೋ ಅದನ್ನ ನಾನು ನೋಡ್ಕೊಬರ್ತೀನಿ ಅಂತ ಹೇಳಿ ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಮೀನಾನು ಸಹ ಬರ್ತಾಳೆ. ಮೀನಾನು ಸಹ ಏನು ಮಾಡಬೇಕಂತ ಗೊತ್ತಾಗ್ದಿರಾನೆ ಬೇರೆ ಏನು ಮಾಡಬೇಕು ಪ್ಲಾನ್ ಅಂಥೇಳಿ ಮೀನಾ ಶುರು ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಕರ್ಕೊಬಂದು ಸ್ಟೇಷನಲ್ಲಿ ಹಾಕ್ತಾರೆ. ಸರ್ ಯಾಕೆ ಒಳಗಡೆ ಆಗ್ತಾಯಿದ್ರೆ, ನಾನು ಇಲ್ಲಿ ಕೂತ್ಕೋತೀನಿ ಅಂದರೆ, ಬೇಡ ನೀನು ಅಲ್ಲೇ ಇರು ಅಂತೇಳಿ ಕುಳಿಸ್ತಾರೆ. ಅದೇ ಟೈಮ್ಗೆ ಅರುಣ್ ಬರ್ತಾನೆ. ಯಾಕೆ ಸರ್ ಏನಾಯಿತು, ಇವ್ರನ್ನೇನು ಕರ್ಕೊಬಂದಿದ್ದೀರಾ ಅಂತೇಳಿ ಅಂದಾಗ, ಕೊಲೆ ಕೇಸರಿ ಇದು, ತುಂಬ ಸೀರಿಯಸ್ ಆಗಿದ್ದಾರೆ ಇಬ್ಬರು, ಅದರಲ್ಲ ಮರ್ಡರ್ ಕೇಸಲ್ಲಿ ಒಳಗಡೆ ಹಾಕ್ಬೇಕು ಇವ್ರನ್ನ ಅಂತೇಳಿ ಅಂತಾರೆ. ಸರಿ, ಇವ್ರು ನಮ್ಮ ನಾದ್ನಿಯವರ ಭಾವ ಸರ್, ಅವರ ಈ ಥರ ತಪ್ಪೇನು ಮಾಡಿಲ್ಲ ಸರ್, ದಯವಿಟ್ಟು ಅವ್ರಿಗೆ ಕ್ಷಮಿಸಿಬಿಡಿ, ಅವ್ರು ಈ ಥರನೇ ಮಾತಾಡೋದು ಅಂತೇಳಿ ಅಂತ. ಅದಕ್ಕೆ ಈ ಕಡೆ ಸೂರ್ಯ, ಯಾರು ನನಗೋಸ್ಕರ ಹೆಲ್ಪ್ ಕೇಳೋ ಅವಶ್ಯಕತೆ ಇಲ್ಲ, ಕಾನೂನು ಪ್ರಕಾರನೇ ಹೋಗಲಿ, ನಾನೇನು ತಪ್ಪು ಮಾಡಿಲ್ಲ ಅಂತಾರೆ. ಈ ಕಡೆ ಅರುಣ್, ಸರ್ ಅವ್ರು ಅದೇ ಥರ ಸರ್ ಮಾತಾಡೋದು, ಅವ್ರು ತುಂಬ ದೊಡ್ಡ ಫ್ಯಾಮಿಲಿ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್, ಅವರು ತುಂಬ ಒಳ್ಳೆಯವರು, ಡ್ರೈವಿಂಗ್ ಕೆಲಸ ಮಾಡೋದು ಪಾಪ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ರು. ಇಲ್ಲ ರೀ ಹಂಗೆಲ್ಲ ನಾನು
ಮಾಡೋಕ್ಕಾಗೋದಿಲ್ಲ, ಕಾನೂನು ಪ್ರಕಾರನೇ ಹೋಗಬೇಕು, ನನ್ನ ಕೈಯಲ್ಲಿ ಏನೂ ಇಲ್ಲ, ಅವರು ಇಬ್ಬರೂ ಸಹ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ, ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ರೀ ಜವಾಬ್ದಾರಿ ತೊಗೊಳೋದು ಅದ್ರ ಬಗ್ಗೆ ಅಂತೇಳಿ ಅಂತಾರೆ. ಸರಿ ಅಂತೇಳಿ ಈ ಕಡೆನೂ ಸಹ ಹೋಗ್ಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಪೊಲೀಸ್ ಆಫೀಸರ್ ಒಳಗಡೆ ಹೋದಾಗ ಅವರಿಂದ ಯಾರೂ ಹೋಗಿ ಸರ್ ಅವನು ನಮ್ಗೆ ಗೊತ್ತಿರೋರು ಅಂತ ಅಂದ್ಬಿಟ್ಟು ಆ ಥರ ಮಾಡಿದೆ ಸರ್, ಇಲ್ಲಾಂದರೆ ನನ್ನ ಹೆಂಡ್ತಿಗೂ ನನಗೂ ತಂದಿಟ್ಬಿಡ್ತಾನೆ, ಅವನು ತುಂಬ ಒಳ್ಳೆ ದೊಡ್ಡ ರೌಡಿ ಅವನು, ಇಷ್ಟು ದಿನ ಹೊಡಿತಾ ಇದ್ದ, ಈಗ ನೋಡ್ರಿ ಟೀಮ್ ಶುರು ಮಾಡ್ಕೊಂಬಿಟ್ಟಿದ್ದಾನೆ, ಯಾವುದೇ ಕಾರಣಕ್ಕೂ ಅವನು ಆಚೆ ಬಿಡಬೇಡಿ ಸರ್, FIR ಹಾಕಿ ಒಳಗಡೆ ಫಿಟ್ ಮಾಡಿ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಪೊಲೀಸ್ ಹೌದ್ರಿ FIR ಹಾಕಿದ್ರೇ ಅವರು ಲೈಫ್ ಲಾಂಗ್ ಒಳಗಡೆ ಇರೋದು ಅಂತೇಳಿ ಅಂತಾರೆ. ಹೌದು ಸರ್, ಒಳಗಡೆ ನಿದ್ರೆ ಏನಾದರೂ ಬುದ್ಧಿ ಕಲೀಲಿ ಸರ್ ನನ್ನ ಮಗ, ತುಂಬ ಗಂಚಲಿಯ ನನ್ನ ಮಗನಿಗೆ ಅಂತೇಳಿ ಅಂತಾರೆ. ಸರಿ FIR ಏನಾದರೂ ಮಾಡಿ ಹಾಕೋಣ ಅಂತೇಳಿ ಇವರು ಅಂತಾರೆ. ಸರಿ ಅರುಣ್ ಸಹ ಖುಷಿ ಆಗ್ತಾನೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಅರುಣ್ ಮನೆಗೆ ಬರ್ತಾರೆ. ಅರುಣ್ ಇರೋದಿಲ್ಲ, ಇವ್ರ ಹತ್ರ ಮಾತಾಡ್ತಾ ಇರ್ತಾರೆ, ಈ ಥರ ಆಗಿದೆ ತೊಂದರೆ, ಈ ಥರ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಅರುಣ್ ಬರ್ತಾರೆ. ರೀ ಭಾವನ ಒಳಗಡೆ ಹಾಕಿದಾರಂತೆ, ಬಿಡಿಸ್ಕೊಂಬರುತ್ತಾನೆ ನೀವು ಅಂದಾಗ, ನನ್ನ ಕೈಯಲ್ಲಿ ಏನೂ ಇಲ್ಲ ಕನಕ, ಅವ್ರು ಆ ಥರ ಮಾಡಿದ್ದಾರೆ, ಹುಡುಗರನ್ನೇ ಬಿಟ್ಟು ಓಡಿಸಿದಾರಂತೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಕನಕನೂ ಸಹ ನಮ್ಮ ಭಾವ ಆ ಥರ ಮಾಡೋದಿಲ್ಲ ಅಂತೇಳಿ ಕನಕ ಅಂತಾರೆ. ಅದಕ್ಕೆ ಈ ಕಡೆ ಅರುಣ್ ನನ್ನ ಕೈಲಿ ಆಗಿದ್ದು ಪ್ರಯತ್ನ ನಾನು ಮಾಡ್ತೀನಿ, ಹೋಗಿ ಅಂತ ಗಂಡನ ಮಾಡ್ಕೊಂಡಿದ್ದಾರೆ ಇವರು. ಈ ಕಡೆ ಅರುಣ್ ಅವ್ರ ತಾಯಿನೂ ಸಹ ಈ ಥರ ಅಂತೀನಂತ ಬೇಜಾರು ಮಾಡ್ಕೊಬಿಡಮ್ಮ, ಸೂರ್ಯ ಏನಕ್ಕೆ ಇನ್ನೊಬ್ರು ಬಾಳಲ್ಲಿ ಈ ಥರ ಎಲ್ಲ ಆಟಾಡೋದು, ಹಿಂಗೆಲ್ಲ ಮಾಡಿದ್ರೆ ಹೆಂಗಮ್ಮ ಅಂತೇಳಿ ಅಂತಾರೆ. ಈ ಕಡೆ ಅರುಣ್ ಸಹ ಹೋಗಿ ಇಂಥ ಗಂಡನ ಜೊತೆ ಸಂಸಾರ ಮಾಡ್ತಾ ಇದ್ದೀರಲ್ಲ ನೀವು, ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ ಅಂತ ಹೇಳ್ತಾರೆ. ಸರಿ ಆಯಿತು ನಾನು ಇನ್ನು ಹೊಡ್ತೀನಿ ಅಂತೇಳಿ ಅಲ್ಲಿಂದ ಓಟಕ್ಕೆ ಶುರು ಮಾಡ್ತಾಳೆ. ಬೇಜಾರು ಮಾಡ್ಕೊಬೇಡಿ, ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಅರುಣ್ ಅಂತಾನೆ. ಈ ಕಡೆ ಕನಕನೂ ಸಹ ಅಕ್ಕ ನಮ್ಮ ಕೈಲಾಗಿದ್ದು ಹೆಲ್ಪ್ ನಾವು ಮಾಡ್ತೀರಕ್ಕ, ಬೇಜಾರು ಮಾಡ್ಕೊಬೇಡಿ ಅಂತಂದಾಗ, ಯಾರು ಹೆಲ್ಪು ನನಗೆ ಬೇಕಾಗಿಲ್ಲ, ನನ್ನ ಗಂಡ ನಾನು ಯಾವ ಥರ ಬಿಡಿಸ್ಕೋಬೇಕಂತ ನನಗೆ ಗೊತ್ತು, ನಿಮ್ಮ ಯಾರ ಸಹಾಯನೂ ನನ್ನ ಅವಶ್ಯಕತೆ ಇಲ್ಲ, ನನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ಅದನ್ನ ಯಾವ ರೀತಿ ಸಾಬೀತು ಮಾಡ್ಬೇಕಂತನೂ ಸಹ ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರತಿ ಕಾಲ್ ಮಾಡಿ ಬರೋಕ್ಕೆ ಹೇಳಿರ್ತಾಳೆ. ರತಿ ಬಂದು ಏನಾಯಿತು ನನ್ನೇನಕ್ಕೆ ಕರೆಸಿದ್ರಿ ಅಂದಾಗ, ಯಾಕೆ ನಿನಗೆ ಗೊತ್ತಿಲ್ಲ ಅಂತೇಳಿ ಮೀನಾ ಕೇಳ್ತಾಳೆ. ಹೌದು ಏನಕ್ಕೆ ಮದನ್ ಕಣಿಯವ್ರನ್ನೆಲ್ಲ ಓಡಿಸಿರೋದು ಸೂರ್ಯ ಅವ್ರಿಗೇನು ಗೊತ್ತಾಗಲ್ಲ ಅಂತೇಳಿ ಅಂದಾಗ, ಹೌದಮ್ಮ ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ಆಗಿರೋದು ಅಂತ ನಮ್ಮ ಮನೇಲಿ ಬಂದು ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕಿತ್ತು ಅವರು, ನಮ್ಮ ಮೇಲೆ ಈಗ ಬಂದು ಮಾತಾಡ್ತಿದ್ಯಲ್ಲ ನೀನು ಅಂತೇಳಿ ರತಿ ಅಂತಾರೆ. ಹೌದಕ್ಕ ಏನು ಯಾಕೆ ಹೊಡಿಬೇಕಿತ್ತು, ಮದನ್ನೆಲ್ಲ ಹೊಡೆದಿದ್ದಾರಂತೆ ಅಂಥದ್ದೇನು ಅಂತ ಅಂದಾಗ, ಹೌದು ನಿಮ್ಮ ಪ್ರಾಬ್ಲಮ್ ನಿಮ್ಮ ತೀಟೆಗೋಸ್ಕರ ನಾವು ಮುಂದೆ ನಿಂತು ಮಾಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಮಗಿದೆಲ್ಲ ಬೇಕಾಗಿರೋದೆ ಅಂತೇಳಿ ಈ ಕಡೆ ಋತಿಗಂತಾರೆ. ಅದಕ್ಕೆ ಈ ಕಡೆ ಮೀನಾ ಸರಿ ಆಯಿತು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಇವಾಗ ಏನು ಮಾಡಬೇಕು ಅದನ್ನು ನೋಡಿ, ಮದನ್ಗೆ ಕಾಲ್ ಮಾಡಿಕೊಡು ಅಂತಾರೆ. ಅದಕ್ಕೆ ಯಾರು ಹೊಡೆದಿದ್ದು ಏನು ಅಂತಂದಾಗ, ನಿಮ್ಮ ಸೂರ್ಯನೇ ಹೊಡೆದಿದ್ದು, ನಿಮ್ಮ ಕಡೆಯವರು ಹೊಡೆದಿದ್ದು ಅಂತಾರೆ. ಅದಕ್ಕೆ ಈ ಕಡೆ ಮೀನಾ ದಯವಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೊ, ದಯವಿಟ್ಟು ಕೋಪ ಮಾಡ್ಕೋಬೇಡ, ಅಲ್ಲಿ ಏನೇ ನಡೀತು, ಯಾರನ್ನ ಗುರುಸ್ತೀಯ, ಏನು ಮಾತಾಡಿದ್ರು ಏನು ಅಂತ ಹೇಳು ಅಂದಾಗ, ಈ ಕಡೆ ಒಬ್ಬರು ಹೊಡೆದ್ಬಿಟ್ಟು ಹೋಗ್ಬೇಕಾದ್ರೆ ಕಾಗೆ ಸುಬ್ಬು ಕಾಲ್ ಮಾಡಿ ಕೆಲಸ ಆಯಿತು ಅಂತ ಹೇಳ್ತಾ ಇದ್ರು ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಕಾಗೆ ಸುಬ್ಬದ ಕೆಲಸ ಸರಿ ನಾನು ಮುಂದೆ ನೋಡ್ಕೊತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಪೊಲೀಸ್ ಏನಾರು ಹೇಳಿದ್ರೆ ಇದ್ರೆ ಹೆಸರು ಹೇಳಿ ಸಾಕು, ಇವನೇ ಕಾಗೆ ಸುಬ್ಬ ಮುಂದೆ ನಾನು ನೋಡ್ಕೊತೀನಿ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಋತಿಗೆ ಅಕ್ಕ ನಾನು ನೆಕ್ಸ್ಟ್ ಏನು ಮಾಡ್ಬೇಕಂದಾಗ, ಏನಿಲ್ಲ ನೀನು ಆರಾಮಾಗಿ ಮನೆಗೆ ಹೋಗು, ಇನ್ನು ಮಿಕ್ಕಿದ್ದು ನಾನು ನೋಡ್ಕೊತೀನಿ, ಇದು ನನಗೆ ಬಿಟ್ಟಿದ್ದು ಅಂಥೇಳಿ ಈ ಕಡೆ ಮೀನಾ ಅಂತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಕಾಗೆ ಸುಬ್ಬ ಬಂದು ರೋಹಿಣಿನೇ ಮಾಡಿದ್ದು ಅನ್ನೋದನ್ನು ಒಪ್ಕೊತಾನೆ. ಅದು ಮುಂದ್ಗಡೆ ಏನು ನಡೆಯುತ್ತೆ ಏನು ಅಂತೇಳಿ ನಾಳಿನ ಎಪಿಸೋಡಲ್ಲಿ ಅಪ್ಡೇಟ್ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.